ಜಯತಿ ಹರಿರಚಿಂತ್ಯ ಸರ್ವದೇವೈಕವನ್ಯಃ ಪರಮಗುರುರಭೀಷ್ಟ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ಣೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನಯನೋಸೌ ಶ್ರೀಪತಿರ್ಮಾನದೋ ನಃ. ವ್ಯಾಸರಾಜ ಮಠದ ಯತಿಚಕ್ರವರ್ತಿಗಳಾಗಿ ಕರ್ನಾಟಕ ವಿದ್ಯಾಸಿಂಹಾಸನಾಧೀಶ್ವರರಾಗಿ ಮೆರೆದು ಅಭೂತಪೂರ್ವವಾದ ಇತಿಹಾಸವನ್ನೇ ಸೃಷ್ಟಿಸಿದ ವಿದ್ಯಾಪಯೋನಿಧಿ ಶ್ರೀಪಾದಂಗಳವರ ಸಂಸ್ಮರಣೆಯಲ್ಲಿ ಕೊನೆಯ ಸಂಚಿಕೆಯಾಗಿ ಇವತ್ತಿನ ಉಪನ್ಯಾಸವನ್ನು ನೀಡುತ್ತಿದ್ದೇವೆ. ಉಪನ್ಯಾಸದ ಶೀರ್ಷಿಕೆ ಅದ್ಭುತವಾದ ಅಂತಿಮ ಪಯಣ. ಸನ್ಯಾಸ ಧರ್ಮ ತುಂಬ ಕಠಿಣವಾಗಿರ್ತಕ್ಕಂಥದ್ದಾಗಿದೆ. ಕಲಿಯುಗದಲ್ಲಿ ನಿಜವಾಗಿ ಅದನ್ನು ದುಸ್ತರ ಅಂತಾನೇ ಹೇಳಬೇಕು. ಯಾಕಂದರೆ ಧರ್ಮದ ಬಗ್ಗೆ ಜನರಿಗೆ ಶ್ರದ್ಧೆ ಕಮ್ಮಿ ಆಗಿರುತ್ತೆ. ಅವರವರ ಜೀವನ ನಿರ್ವಹಣೆಯಲ್ಲೇ ಅವರವರು ಆಸಕ್ತರಾಗಿರ್ತಕ್ಕಂಥವರಾಗಿರ್ತಾರೆ. ಹೀಗಾಗಿ ಗೃಹಸ್ಥರು ಆ ಸನ್ಯಾಸಿಗಳನ್ನು ಪೋಷಣೆ ಮಾಡುವುದು ಸ್ವಲ್ಪ ಕಷ್ಟವಾದ್ದರಿಂದ ಸನ್ಯಾಸ ಧರ್ಮವನ್ನು ದುಸ್ತರ ಅಂತ ಹೇಳಬೇಕು. ಅದರಲ್ಲೂ ಪೀಠಾಧಿಪತಿಗಳಾಗಿ ಮೆರೆಯಬೇಕು, ಒಂದು ಸಂಸ್ಥಾನವನ್ನು ಸಂರಕ್ಷಣೆ ಮಾಡಬೇಕಂದ್ರೆ ಸಮಾಜ ತಾನು ನೀಡಬೇಕಾದ ಪ್ರೋತ್ಸಾಹದ ಅಂಶದಲ್ಲಿ ಅನೇಕ ಕುಂದುಕೊರತೆಗಳಿರುವುದರಿಂದ ಯಶಸ್ವಿಯಾಗಿ ಬಾಳುವುದು ತುಂಬ ಕಷ್ಟದ ಸಂಗತಿಯೇ ಹೌದು. ಸತ್ಯಧ್ಯಾನ ತೀರ್ಥರು ಆಗಾಗ್ಗೆ ಸನ್ಯಾಸದ ಬಗ್ಗೆ ಸುಂದರವಾದ ಮಾತನ್ನು ಹೇಳಿ ವಿಮರ್ಶೆ ಮಾಡ್ತಾ ಇದ್ರು. ಗೃಹಸ್ಥ ಧರ್ಮ ಅನ್ನುವುದು ಚಿನ್ನದ ಕೊಡದಂತೆ. ಅದನ್ನು ಎತ್ಕೊಳ್ಳೋಕ್ಕೂ ತುಂಬ ಜನ ಸಿಗ್ತಾರೆ, ನೋಡ್ಕೊಳ್ಳೋಕ್ಕೂ ತುಂಬ ಜನ ಸಿಗ್ತಾರೆ, ಗೌರವ ಕೊಡೋಕ್ಕೂ ತುಂಬ ಜನ ಸಿಗ್ತಾ ಇರತಕ್ಕಂಥವರಾಗ್ತಾರೆ, ನಾಜೂಕು ಮಾಡುವವರು ಇರ್ತಾರೆ. ಹಾಗೆ ಗೃಹಸ್ಥರಿಗೆ ಸಂಬಂಧ ಮೊದಲಾದವುಗಳಿಂದ, ಆಸ್ತಿ ಮೊದಲಾದವುಗಳಿಂದ, ಅಥವಾ ಪ್ರೀತಿ ಪ್ರೇಮ ವಾತ್ಸಲ್ಯ ಮೊದಲಾದವುಗಳಿಂದ ಮುಚ್ಚಟೆ ಮಾಡ್ತಕ್ಕಂಥವರು, ಮೆರೆಸುವವರು, ಅವರವ್ರಲ್ಲೇ ಬಾಂಧವ್ಯವನ್ನು ಬೆಳೆಸ್ತಾ ಹೊಗಳಿಕೊಳ್ಳುವವರು, ಇವರುಗಳೆಲ್ಲ ಸಿಗ್ತಾ ಇರತಕ್ಕಂಥವರಾಗ್ತಾರೆ. ಅದು ಗೃಹಸ್ಥ ಧರ್ಮ ಹೇಗಿದ್ದರೂ ಕೂಡ ಅದು ಅಮೂಲ್ಯವಾದದ್ದೇ. ಆದರೆ ಸನ್ಯಾಸ ಧರ್ಮ ಅನ್ನುವುದು ಆ ಮಣ್ಣಿನ ಮಡಕೆಯಂತೆ. ಚೂರು ಜಾರಿದರೂ ಸರಿ ಅದು ಒಡೆದು ನುಚ್ಚು ನೂರು ಆಗ್ತಾ ಇರತಕ್ಕಂಥದ್ದಾಗುತ್ತದೆ. ಆದ್ದರಿಂದ ಸನ್ಯಾಸ ಧರ್ಮ ಅದು ತುಂಬ ಕಷ್ಟಕರವಾದದ್ದು ಅಂತ ಅವರು ಹೇಳ್ತಾ ಇದ್ದರು. ಅವರು ಶತಮಾನಗಳಿಂದ ಹೇಳಿದ ಮಾತು ಇವತ್ತಿಗೂ ಕೂಡ ಅದು ಎಲ್ಲ ಕಾಲದಲ್ಲೂ ಕೂಡ ಸ್ಥಿರವಾಗ್ತಕ್ಕಂಥ ಮಾತೇ ಆಗಿದೆ. ಯತಿ ಚಕ್ರವರ್ತಿಗಳಾದ ವಿದ್ಯಾಪಯೋನಿತೀರ್ಥ ಶ್ರೀಪಾದಂಗಳವರ ವಿಚಾರದಲ್ಲಿ ಮಾತಾಡುವುದಾದರೆ, ಅವರ ಇಡೀ ಸನ್ಯಾಸ ಜೀವಿತದ ಅವಧಿಯಲ್ಲಿ ಅಂದರೆ 1969ರಿಂದ 1997 ಅಂತ ಹೇಳ್ಬೋದು, ಇಷ್ಟು ದೀರ್ಘ ಅವಧಿಯಲ್ಲಿ ಬ್ರಹ್ಮಚರ್ಯದ ಭ್ರಷ್ಟತೆಯ ಕರಿ ನೆರಳು ಕೂಡ ಬೀಳಲಿಲ್ಲ. ಅಷ್ಟೇ ಅಲ್ಲದೇನೆ ಅಖಂಡವಾದ ಪೀಠಾಧಿಪತ್ಯದ ಸಾರ್ವಭೌಮ ಪದವಿ, ಅದರಲ್ಲಿ ಸವಾಲುಗಳನ್ನು ಎದುರಿಸ್ತಾ ವ್ಯಾಸರಾಜ ಮಠದ ಕೀರ್ತಿ ಪತಾಕೆಯನ್ನು ಉತ್ತುಂಗ ಶಿಖರದಲ್ಲಿ ಹಾರಿಸ್ತಾ ಇರತಕ್ಕಂಥವರಾದರು. ಅವರ ಚಾತುರ್ಮಾಸ್ಯವೇ ಆಗಲಿ, ದರ್ಬಾರೇ ಆಗಲಿ, ಅನ್ನದಾನವೇ ಆಗಲಿ, ಅವರು ನಡೆಸುವ ವಿದ್ವತ್ ಸಭೆಗಳೇ ಆಗಲಿ, ಅಥವಾ ಗ್ರಂಥಪ್ರಕಾಶನ ಮೊದಲಾದವುಗಳೇ ಆಗಲಿ, ಒಂದೊಂದು ವೈಭವದ ಶಿಖರವನ್ನೇ ಏರುತ್ತಿತ್ತು. ಇದರ ನಡುವೆ ಮಠದ ಪ್ರತಿಷ್ಠೆಯಾಗಿ ನಿಂತಿದ್ದ ಆರಾಧನೆ ಸಂದರ್ಭಗಳಲ್ಲಿ ಇರುವ ಅಲಂಕಾರದ ಪ್ರಕ್ರಿಯೆ ಏನಿದೆ, ಅದರಲ್ಲೂ ಕೂಡ ಅವರು ಅದಕ್ಕೆ ಅತಿಶಯ ಮೆರಗನ್ನು ತಂದು ಕೊಡ್ತಾ ಇರತಕ್ಕಂಥವರಾಗಿದ್ದರು.
ವ್ಯಾಸರಾಜ ಮಠದವರಿಗೆ ಮೊದಲು ತೀರ್ಥ ಕೊಡೋದು, ವ್ಯಾಸರಾಜ ಮಠದ ವಿದ್ವಾಂಸರನ್ನೇ ಹೆಚ್ಚು ಪ್ರೋತ್ಸಾಹಿಸ್ತಾ ಇರತಕ್ಕಂಥದ್ದು. ಅಷ್ಟೇ ಅಲ್ಲದೇನೆ ಉಳಿದ ಮಠದ ವಿದ್ವಾಂಸರಿಗೂ ಕೂಡ ವ್ಯಾಸರಾಜರು ಸರಿಸಮವಾದ ಗೌರವವನ್ನೇ ಕೊಡುತ್ತಾರೆ ಅಂತ ತಿಳಿಸಲಿಕ್ಕೆ ಉಳಿದ ಮಠದವರ ವಿದ್ವಾಂಸರನ್ನು ಕೂಡ ಅದರಲ್ಲಿ ಒಗ್ಗೂಡಿಸಿಕೊಳ್ಳುವುದು, ಹೀಗೆಲ್ಲ ಮಾಡ್ತಾ ಇರತಕ್ಕಂಥವರಾಗಿ ಅತಿಶಯತೆಯನ್ನು ತಂದುಕೊಟ್ರು. 28 ಕಡೆ ಆ ಬ್ರ್ಯಾಂಚ್ಗಳನ್ನು ನಿರ್ಮಾಣ ಮಾಡ್ತಾ ವ್ಯಾಸರಾಜ ಮತ ಅನ್ನುವುದನ್ನು ಜನಸಾಮಾನ್ಯರ ನಾಡು ನುಡಿಯಲ್ಲಿ ಹಾಸುಹೊಕ್ಕಾಗುವಂತೆ ಮಾಡ್ತಾ ಇರತಕ್ಕಂಥವರಾದರು. ಕಾಲ ಕಳೆದ ಮೇಲೆ ಎಂಥ ಅಪರೋಕ್ಷ ಜ್ಞಾನಿಗಳೇ ಆದರೂ ಕೂಡ ಪರಲೋಕದ ಪ್ರಯಾಣಕ್ಕೆ ತಯಾರಾಗಬೇಕು. ಯಾಕಂದರೆ ಈ ಮೃತ್ಯು ಎಂದಾದರೂ ಹೇಗಾದರೂ ಆ ವ್ಯಕ್ತಿಯನ್ನು ಆಕ್ರಮಿಸಬಲ್ಲದು. ಅದು ನಮಗೆ ತಿಳಿಯದೆ ಆಕ್ರಮಿಸಿದರೆ ಅದನ್ನು ದುರ್ಮರಣ ಅಂತ ಹೇಳ್ತಾ ಇರ್ತಕ್ಕಂಥವರಾಗ್ತಾರೆ. ಅದೇ ಆಕ್ರಮಿಸಲಿ ಬಿಡು, ನನ್ನ ಸಾಧನೆಯನ್ನು ನಾನು ಮಾಡಿದ್ದೇನೆ ಅಂತ ನಗುಮುಖದಿಂದ ಕೂಡ್ತಾ ಇರತಕ್ಕಂಥದ್ದಾಗಿದ್ದರೆ ಅದನ್ನು ಸಾಧನೆ ಅಂತ ಹೇಳ್ತಕ್ಕಂಥವರಾಗ್ತಾರೆ. ಯತಿಶ್ರೇಷ್ಠರಾದ ಪೇಜಾವರ ಮಠಾಧೀಶರಾದ ವಿಶ್ವೇಶತೀರ್ಥರು ತಮ್ಮ ಪೀಠಾಧಿಪತಿಯಲ್ಲಿ ಅಭೂತಪೂರ್ವವಾಗಿ ಮೆರೆದಂತೆ ಹಿಂದೂ ಸಮಾಜದ ಜಾಗೃತಿ ಹಾಗೂ ಮಾಧ್ವ ಸಮಾಜದ ಪ್ರಗತಿಗಳನ್ನು ಹಲವು ರೀತಿಗಳಲ್ಲಿ ಸಾಧಿಸಿ ಮೆರೆದಿರ್ತಕ್ಕಂಥ ಅವರು ಅಷ್ಟೇ ಅಲ್ಲದೇನೆ ತಮ್ಮ ಅಂತಿಮ ಪಯಣ ಅಂದರೆ ಪೀಠಾಧಿಪತ್ಯದ ಕೊನೆಯ ದಿನಗಳು ಹಾಗೂ ವೃಂದಾವನವೂ ಕೂಡ ಇಲ್ಲಿಯೇ ಆಗಬೇಕು ಅಂತ ಜಾಗವನ್ನು ಆಯ್ದುಕೊಂಡು ಆಶಿಸಿದ್ದರಂತೆ. ಅದಕ್ಕಾಗೇ ಹೇಳುವುದು ಶರಣರ ಗುಣ ಮರಣದಲ್ಲಿ ಕಾಣು ಅಂತ ಹೇಳಿ. ವಿದ್ಯಾಪೇಣುತೀರ್ಥ ಶ್ರೀಪಾದಂಗಳವರಂತೂ ಪ್ರತಿ ಬಾರಿಯೂ ಕೂಡ ಚಾತುರ್ಮಾಸ್ಯಕ್ಕೆ ಕೂರುವಾಗ ಮೊದಲು ಶೇಷಚಂದ್ರಿಕಾಚಾರ್ಯರ ದರ್ಶನವನ್ನು ಮಾಡಿ ಅವರಿಗೆ ಆರತಿ ಗೌರವ ನಮಸ್ಕಾರ ಪ್ರದಕ್ಷಿಣೆಗಳನ್ನೆಲ್ಲ ಸಮರ್ಪಿಸಿ ಅನಂತರ ನೇರ ಎಲ್ಲೂ ನಿಲ್ಲದೆ ಚಾತುರ್ಮಾಸ್ಯದ ಜಾಗಕ್ಕೆ ಹೋಗ್ತಾ ಇರ್ತಕ್ಕಂಥವರಾಗ್ತಿದ್ದರು. ಮತ್ತು ಚಾತುರ್ಮಾಸ್ಯ ಮುಗಿಸಿಕೊಂಡ ತಕ್ಷಣ ನೇರ ಅವರು ಸಮಸ್ತ ವೈಭವಗಳೊಂದಿಗೆ ಆ ಶೇಷಚಂದ್ರಿಕಾಚಾರ್ಯ ದರ್ಶನಕ್ಕೆ ನೇರ ವಾಪಸ್ಸು ಬರ್ತಾ ಇರ್ತಕ್ಕಂಥವರಾಗಿದ್ದರು. ಆ ಬರುವ ದಾರಿಯಲ್ಲಿ ಶೇಷಚಂದ್ರಿಕಾಚಾರ್ಯರ ವೃಂದಾವನಕ್ಕೆ ಚಾತುರ್ಮಾಸ್ಯ ಮುಗಿಸಿಕೊಂಡು ಬರುವ ದಾರಿಯಲ್ಲಿ ಆ ಚೌಡೇಶ್ವರಿ ದೇವಸ್ಥಾನದಿಂದ ಏನು ವಿಪ್ರರ ಮನೆಗಳಿತ್ತು ಆ ವಿಪ್ರರ ಮನೆಗಳಿಗೆಲ್ಲ ಆ ಕಾರಿನಲ್ಲೇ ಕೂತು ಶೇಷಚಂದ್ರಿಕಾಚಾರ್ಯ ಸನ್ನಿಧಿಯಲ್ಲಿ ಹೋಗ್ತಾ ಅಲ್ಲಿರುವ ಎಲ್ಲ ಬ್ರಾಹ್ಮಣರಿಗೂ ಮುತ್ತೈದೆಯರಿಗೂ ಕೂಡ ಕೈ ತುಂಬ ದಕ್ಷಿಣೆಗಳನ್ನು ಕೊಡ್ತಾ ಕೊಡ್ತಾ ಆ ರಾಜ ಟಿವಿಯಲ್ಲಿ ಆ ರಾಜ ಬೀದಿಯಲ್ಲಿ ರಂಗನಾಥ ಬರುವಂತೇನೆ ಬರ್ತಾ ಆ ಶೇಷಚಂದ್ರಿಕಾಚಾರ್ಯರ ಸನ್ನಿಧಿಗೆ ಬಂದು ಚಾತುರ್ಮಾಸ್ಯವನ್ನು ನಿರ್ವಿಘ್ನವಾಗಿ ನಾನು ಮುಗಿಸಿದೆ ಎಂದು ಆ ಭಗವಂತನಿಗೆ ಅದನ್ನು ಒಪ್ಪಿಸ್ತಾ ಇರತಕ್ಕಂಥವರಾಗಿದ್ದರು. ಒಮ್ಮೆ ಮನೆ ಮೇಲೆ ಕೂತು ಜಪವನ್ನು ಮಾಡ್ತಾ ಇರುವಾಗ ಸುಮಾರು 1997ನೇ ಇಸವಿ ಜಪ ಮಾಡ್ತಾ ಇರುವಾಗ ಅವರದ್ದು ಹೇಳಿ ಕೇಳಿ ಆಜಾನುಬಾಹುವಾಗಿರ್ತಕ್ಕಂಥ ಶರೀರ ಆ ಮನೆಯಿಂದ ಎದ್ದೇಳುವಾಗ ದಿಢೀರನೆ ಆ ಮನೆ ಜಾರಿ ಸ್ವಲ್ಪ ಮುಂದೆ ಹೋಯಿತಂತೆ. ಓಹೋ, ಇದ್ಯಾಕೋ ಅಪಶಕುನ, ನಾನು ಇನ್ನು ಮುಂದೆ ತುಂಬ ದಿವಸ ಇರಲಾರೆ, ದೇಹದಲ್ಲಿ ಬೇರೆ ನಿಶಕ್ತಿ ಬರ್ತಾ ಇದೆ, ಇನ್ನೆಷ್ಟು ದಿವಸ ನಾನು ಇರೋದು ಎಂದುಕೊಂಡ್ರಂತೆ. ಹಾಗಂದುಕೊಂಡು ಇರಲಿ, ಎಷ್ಟು ನಡೆಸ್ತಾನೋ ಭಗವಂತ, ಅವನ ಸಂಕಲ್ಪ ಅಷ್ಟಕ್ಕೆ ಬರಲಿ, ಪ್ರಾಯಶಃ ಇದೇ ಕೊನೆ ಚಾತುರ್ಮಾಸ್ಯವಾದರೂ ಆಗಬಹುದು ಎಂದು ಆಮೇಲೆ ಪವಮಾನಪುರಕ್ಕೆ ಬರ್ತಾ ಇರತಕ್ಕಂಥವರಾಗಿದ್ದರು. ಅಲ್ಲೇ ಇಳಿದು ಚಾತುರ್ಮಾಸ್ಯವನ್ನು ಮುಗಿಸಿ ಉತ್ತರಾಧಿಕಾರಿಯನ್ನೂ ಕೂಡ ದೇಹ ತುಂಬ ನಿಶಕ್ತ ಆಗಿದೆ, ಇನ್ನು ತಾನು ಮುಂದೆ ಇರಲಾರೆ ಎಂದು ಭಾವಿಸಿ ಆ ಕ್ರಿಯೆಯನ್ನು ಮುಗಿಸಿದ ಅವರು ತ್ರಿಮುಕುಟ ಕ್ಷೇತ್ರಕ್ಕೆ ಬಂದು ತುಂಬ ಬಳಲಿ ಶೇಷಚಂದ್ರಿಕಾಚಾರ್ಯರ ಸನ್ನಿಧಿಯಲ್ಲಿ ಇರತಕ್ಕಂಥವರಾಗಿದ್ದರು. ಅವರ ದೇಹ ಸಂಪೂರ್ಣ ನಿಶಕ್ತವಾಗಿತ್ತು. ಏಳಲು ಕೂಡ ಅವರ ದೇಹದಲ್ಲಿ ಅಂತಹ ತಾಕತ್ತು ಇರಲಿಲ್ಲ. ಆಜಾನುಬಾಹುವಾಗಿರ್ತಕ್ಕಂಥ ಅವರ ದೇಹದಲ್ಲಿ ತಾನೇ ಸ್ವಂತ ನಿಲ್ಲಲು ಆಗದ ನಿಶಕ್ತಿ ಅನ್ನುವುದು ಪಾರ್ಥಿವ ಶರೀರದ ಸ್ವಭಾವ
ಕೊನೆಗಾಲದಲ್ಲಿ ಯಾವ ರೀತಿ ಇರುತ್ತದೆ ಎನ್ನುವುದಕ್ಕೆ ಸಾಕ್ಷಿಯಾಗಿತ್ತು. ಆ ಸಂದರ್ಭದಲ್ಲಿ ಆಹಾರವನ್ನು ತೆಗೆದುಕೊಳ್ತಾ ಇಲ್ಲ, ದೇಹಕ್ಕೂ ಕೂಡ ನಿಶ್ಶಕ್ತಿ, ಪ್ರೋತ್ಸಾಹಕರವಾದ ವಾತಾವರಣವಿಲ್ಲ. ಆಗ ಏನಾದರೂ ಸ್ವೀಕರಿಸಿದ್ರೆ ತಾನೇ ದೇಹಕ್ಕೆ ಶಕ್ತಿ ಬರೋದು ಅಂತ ಹೇಳಿ ಸ್ವಾಮಿಗಳ ಬಳಿಯಲ್ಲಿದ್ದ ರಂಗ ಬೆಳ್ಳಿ ಲೋಟದಲ್ಲಿ, ಸ್ವಲ್ಪ ಸಾಧ್ಯವಾದ ದೊಡ್ಡದಾದ ಒಂದು ಬೆಳ್ಳಿ ಲೋಟದಲ್ಲಿ ಆ ಗುರುಗಳಿಗೆ ಒಂದು ಲೋಟ ಹಾಲನ್ನು ಕೊಡ್ತಾ ಇರ್ತಕ್ಕಂಥವನಾದ. ಆಗ ಸ್ವಾಮಿಗಳ ಕಣ್ಣು ಕತ್ಲೆ ಇಡ್ತಾ ಇದೆ, ಅರೆಬರೆ ಜ್ಞಾನ ಇರ್ತಕ್ಕಂಥದ್ದಾಗಿದೆ, ದೇಹದಲ್ಲಿ ಶಕ್ತಿ ಇಲ್ಲ. ಇವನು ಕೊಟ್ಟು ಸ್ವಾಮಿ ತಗೊಳ್ಳಿ ಸ್ವಾಮಿ ಎಂದಾಗ ಏನು ಅಂತ ಸ್ವಾಮಿಗಳು ಕೇಳಿದರು. ಹಾಲು ತಗೊಳ್ಳಿ ಅಂತ ಹೇಳುವಾಗ ಸ್ವಾಮಿಗಳು ಅಷ್ಟೇನು ಶಕ್ತಿ ಇಲ್ಲ, ಆದರೂ ಮೈಮೇಲೆ ಹಾವು ಬಂದವರು ಹಾವನ್ನು ಕೊಡವಿಕೊಳ್ಳುವಂತೆ, ದೂರ ಸರಿದು ಎಗರಿ ಬಿಡುವಂತೆ ಆ ಲೋಟವನ್ನು ರೊಯ್ ಅಂತ ಹಾಗೆ ಎಸೆತರು. ಆ ಹಾಲೆಲ್ಲ ಆಚೆ ಈಚೆ ಚೆಲ್ಲಿತು. ಅವರು ಎಸೆದ ರಭಸಕ್ಕೆ ಆ ಬೆಳ್ಳಿ ಲೋಟವೂ ಕೂಡ ಆ ನುಗ್ಗೆ ಆಯಿತು. ಆ ಸ್ವಾಮಿಗಳ ಬಳಿಯಲ್ಲಿದ್ದ ರಂಗನಿಗೆ ಇದೆಲ್ಲ ಕಂಡು ಆಶ್ಚರ್ಯ ಆಯಿತು. ಗುರುಗಳೇ, ದೇಹ ತುಂಬ ನಿಶ್ಶಕ್ತಿಯಾಗಿದ್ದರೆ ಅದು ನಿಂತ್ಕೊಂಡು ಕೂತ್ಕೊಳ್ಳೋಕೆ ಮಾಡುವಷ್ಟಾದರೂ ಶಕ್ತಿ ಇರಬೇಡ್ವಾ, ಅದಕ್ಕೆ ಹಾಲು ತಗೊಳ್ಳಿ ಅನ್ನುವಾಗ ವಿದ್ಯಾಪಯೋನಿಧಿ ತೀರ್ಥರು ಹೇಳ್ತಾ ಇರ್ತಕ್ಕಂಥವರಾದರೂ, ಇದು ಎಂಥ ದೇಹ ಗೊತ್ತೇನೋ, ಇದು ವ್ಯಾಸರಾಜರ ಪೀಠದಲ್ಲಿ 28 ವರ್ಷಗಳ ತನಕ ಅಖಂಡ ಸಾರ್ವಭೌಮತ್ವವನ್ನು ನಡೆಸಿ ಮೆರೆದಿರ್ತಕ್ಕಂಥ ದೇಹ. ಇಷ್ಟು ವರ್ಷ ಚಾತುರ್ಮಾಸ್ಯ ಮಾಡಿ ಎಲ್ಲ ಮಾಡಿಸ್ಕೊಂಡಿರ್ತಕ್ಕಂಥವನಾಗಿದ್ದಾನೆ ದೇವರು. ಶ್ರೇಷ್ಠತಿಕಾಚಾರ್ಯ ಸನ್ನಿಧಿಯಲ್ಲಿ ಆ ಚಾತುರ್ಮಾಸ್ಯ ವ್ರತ ಕೈ ಬಿಡಬೇಕಾ? ನೀನು ಕ್ಷೀರವ್ರತ ಇರೋ ಈ ಸಂದರ್ಭದಲ್ಲಿ ನನಗೆ ಹಾಲು ತಂದು ಕೊಟ್ಟಿದ್ಯಲ್ಲ, ಅಂದರೆ ನಾನು ವ್ರತ ಬಿಟ್ಬಿಡ್ತೀನಿ ಅಂತ ನೀನು ನನ್ನ ಬಗ್ಗೆ ತಿಳ್ಕೊಳ್ತಾ ಇರ್ತಕ್ಕಂಥದ್ದಾದ್ಯಾ ಅಂದಾಗ, ಸರಿ ಬುದ್ಧಿ ಗೊತ್ತಾಗಲಿಲ್ಲ, ಹೊಕ್ಕೊಳ್ಳಿ, ನೀರಾದರೂ ತಗೊಳ್ಳಿ ಅಂತ ಲೋಟದಲ್ಲಿ ಹಾಲು ಸುರಿದು ನೀರನ್ನು ಹಾಕಿ ಆ ರಂಗ ಸ್ವಾಮಿಗಳಿಗೆ ಕೊಡ್ತಕ್ಕಂಥವನಾದ. ಸ್ವಾಮಿಗಳು ಮತ್ತೆ ಲೋಟವನ್ನು ರೊಯ್ ಅಂತ ಎಸೆದರು. ಹೆಚ್ಚಿಗೆ ಮಾತಾಡುವ ಶಕ್ತಿ ಅವರ ದೇಹದಲ್ಲಿ ಇರಲಿಲ್ಲ. ಯಾಕೆ ಅಂದಾಗ ಅವರು ಸಂಜ್ಞೆ ಮಾಡಿ ಹೇಳ್ತಾ ಇದ್ದಾರೆ, ನೀನು ಆ ಬೆಳ್ಳಿ ಲೋಟ ಖಾಲಿ ಮಾಡಿಬಿಟ್ಟು ಹಾಲಾಗಿ ಕೊಟ್ಟಿದೆಯಲ್ಲ, ಅದರಲ್ಲಿ ಹಾಲಿನ ಕರೆ ಇದೆ, ತೆಳು ಹಾಲಿನ ಹೋಲಿಕೆ ಇದೆ, ನಂಗದು ಬೇಡ ಅಂತ ರೊಯ್ ಅಂತ ಎಸ್ತರು. ಆಮೇಲೆ ಆ ಲೋಟವನ್ನು ತೊಳೆದು ಕೇವಲ ನೀರನ್ನು ಹಾಕಿ ಕೊಟ್ಟಾಗ ಆ ನೀರನ್ನು ಅವರು ಕುಡಿತಾ ಇರ್ತಕ್ಕಂಥವರಾದರು. ಅಂದರೆ ಸಾಯುವ ಕ್ಷಣದಲ್ಲೂ ಕೂಡ ನಾನು ಕ್ಷೀರವ್ರತ ಬಿಡಬಾರ್ದು, ಚಾತುರ್ಮಾಸ್ಯ ವ್ರತ ಬಿಡಬಾರ್ದು, ಮತ್ತು ತತ್ವಪ್ರಸಾರದ ಕಾರ್ಯ ಬಿಡಬಾರ್ದು ಅಂತ ಹೇಳಿ ಇರ್ತಕ್ಕಂಥವರಾದರು. ಅಷ್ಟಾಯಿತು. ದೇಹ ಇನ್ನೇನು ಕೆಲವು ಗಂಟೆಗಳಷ್ಟೇ ಇದ್ದೀತು ಅನ್ನೋ ಭಾವನೆ ಪ್ರಾಯಶಃ ಅವರಿಗೆ ಬಂತು. ಆಗ ಅವರು ಇಬ್ಬರು ಸಹಾಯಕರ ಕೈಲಿ ಎತ್ತಿಸ್ಕೊಂಡು ಶ್ರೇಷ್ಠಚಂದ್ರಿಕಾಚಾರ್ಯ ಬಳಿಯಲ್ಲಿ ಹೋಗ್ತಾ ಆ ಮಠದ ಇಡೀ ಬೀಗದ ಕೈ ಏನಿದೆ ಅದನ್ನು ಶ್ರೇಷ್ಠಚಂದ್ರಿಕಾಚಾರ್ಯ ಬಳಿಯಲ್ಲಿ ಇಟ್ಟು ಹೇಳಿದ್ರು, ಭಗವಂತ, ವ್ಯಾಸರಾಜರೇ, ಗೋಪಾಲಕೃಷ್ಣ ದೇವರೇ, 28 ವರ್ಷ ನೀವು ನೀಡಿದ ಶಕ್ತಿಯಿಂದ ನಾನು ಈ ಮಠವನ್ನು ನೋಡ್ಕೊಳ್ತಾ ಇರ್ತಕ್ಕಂಥವನಾದೆ. ನನ್ನ ದೇಹದಲ್ಲಿ ಶಕ್ತಿ ಇಲ್ಲ, ನಾನು ಮಾಡೋ ಅಷ್ಟು ಕೆಲಸ ಮಾಡಿದ್ದೀನಿ, ಇನ್ನೆಲ್ಲ ನಿಮಗೆ ಅರ್ಪಿತ ಅಂತ ಹೇಳ್ತಾ ಇರ್ತಕ್ಕಂಥವರಾದರು. ಆಮೇಲೆ ಮತ್ತೆ ಅವರು ಹೆಚ್ಚು ಗಂಟೆಗಳ ಕಾಲ ಇರತಕ್ಕಂಥವರಾಗಿರಲಿಲ್ಲ. ಅವರ ಪಾರ್ಥಿವ ಶರೀರವನ್ನು ಅವರು ಬಿಡ್ತಾ ಇರ್ತಕ್ಕಂಥವರಾದರು. ಆಗ ಅವರ ಪಾರ್ಥಿವ ಶರೀರವನ್ನು ಬಿಡುವಾಗ ಅವರು ಮಠದ ಎಡಬಲ ಸೇವಕರಿಗೆ ಹೇಳಿದ್ರು, ಏನೆಂದರೆ, ನಾನು ಈ ಜಾಗದಲ್ಲೇ ಕೂತ್ಕೊಂಡು ಜಪ ಮಾಡ್ತಾ ಇದ್ದೀನಿ, ಈ ಜಾಗದಲ್ಲೇ ನನಗೆ ವೃಂದಾವನ ಆಗಬೇಕು ಅಂತ ಸಾಯುವ ಮೊದಲೇ ಆ ಜಾಗವನ್ನು ಅವರು ನಿರ್ಧರಿಸಿಕೊಂಡು ನರಸಿಂಹದೇವರ ಒಂದು ಅನುಗ್ರಹವೂ ಆಗಬೇಕು, ಬ್ರಹ್ಮಾಶ್ವತ್ಥಕ್ಕೆ ತಾನು ಮುಖ ಮಾಡಿಕೊಂಡು ಇರತಕ್ಕಂಥವನಾಗಬೇಕು, ಮತ್ತು ಶ್ರೇಷ್ಠಚಂದ್ರಿಕಾಚಾರ್ಯರನ್ನು ನೋಡ್ತಾ ಇರತಕ್ಕಂಥದ್ದಾಗಬೇಕು. ಬ್ರಹ್ಮಾಶ್ವತ್ಥಕ್ಕೆ ನೇರ ತಮ್ಮ ಮುಖ ಇರಬೇಕು, ಹಾಗೇ ತಮ್ಮನ್ನು ವೃಂದಾವನದಲ್ಲಿ ಪ್ರತಿಷ್ಠಾಪನೆ ಮಾಡಿಸಿಕೊಳ್ಳಬೇಕು ಅನ್ನುವ ಪರಿಕಲ್ಪನೆಯೂ ಕೂಡ ಅವರಿಗೆ ಇತ್ತು. ಕಡೆಗೆ ಅವರು ಪಾರ್ಥಿವ ಶರೀರವನ್ನು ಬಿಟ್ಟಾಗ ಪಾರ್ಥಿವ ಶರೀರವನ್ನು ಭೂಮಿಯಲ್ಲಿ ಸ್ಥಾಪನೆ ಮಾಡಬೇಕಾಯಿತು. ಅದಕ್ಕೋಸ್ಕರ ನೆಲವನ್ನು ಅಗೀಬೇಕು ಅಂತ ಅಗೀತಾ ಇದ್ದರೆ ಆ ನೆಲದಲ್ಲಿ ಒಂದು ಕಲ್ಲಿನ ಗಂಟೆಗಳಿಲ್ಲ,
ಒಂದು ಮಣ್ಣಿನ ಹಂಟೆಗಳಿಲ್ಲ. ಅದನ್ನು ಮೊದಲೇ ಅಗೆಸಿ ಅವರು ಕೇವಲ ಮರಳಿನಿಂದ ಆ ಜಾಗವನ್ನು ತುಂಬಿದ್ರು. ಅಗೀತಾ ಇರೋರಿಗೆ ಆಶ್ಚರ್ಯ ಆಗೋಗ್ತಾ ಇದೆ. ಏನಿದು, ಶ್ರೀಪಾದಂಗಳವರು ಮೊದಲೇ ತಮ್ಮ ವೃಂದಾವನಕ್ಕೆ ತಮ್ಮ ದಿವ್ಯ ದೃಷ್ಟಿಯಿಂದ ಈ ಜಾಗವನ್ನು ಆಯ್ದುಕೊಂಡು ತೀರ್ಮಾನ ಮಾಡಿದ್ರ? ಅಷ್ಟೇ ಅಲ್ಲದೇನೆ ಈ ಜಾಗವನ್ನೆಲ್ಲ ಅವರೇ ಅಗಸಿದ್ರ? ಇದು ಯಾವಾಗ ಅಗಸಿದ್ರು? ಇದು ರಂಗನಿಗೂ ಗೊತ್ತಾಗದೆ, ಮಠದ ಎಡಬಲ ಸೇವಕರಿಗೂ ಗೊತ್ತಾಗದೆ ಈ ಥರ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ರ ಅಂತ ಅಲ್ಲಿದ್ದವರೆಲ್ಲ ಆ ಮೂಗಿನ ಮೇಲೆ ಬೆರಳನ್ನು ಇಡ್ತಾ ಇದ್ದಾರೆ. ನಾವೇ ಅಗೆದು ಬಿಡ್ತೀವಿ ಅಂತ ಹೇಳಿ ಗುದ್ದಲಿ ಮೊದಲ ಪಿಕಾಸಿ ಮೊದಲ ತೆಗೆದುಕೊಂಡು ಬಂದವರು ಆ ಗುದ್ದಲಿನೆಲ್ಲ ಕೆಳಗಡೆ ಇಟ್ಟು ಆ ಕೈಯನ್ನು ತಲೆ ಮೇಲೆ ಇಟ್ಕೊಳ್ತಾ ಇದ್ದಾರೆ. ಎಂಥ ದಿವ್ಯ ಶರೀರ, ಎಂಥ ತಪೋಮಯವಾಗಿರ್ತಕ್ಕಂಥ ವ್ಯಕ್ತಿಗಳು. ಇಂಥವರು ಅವರ ಪಯಣವನ್ನು ನಿರ್ಧರಿಸಿಕೊಂಡಿದ್ದಲ್ಲದೆ ಆ ಜಾಗವನ್ನು ಅವರೇ ನಿರ್ಧರಿಸಿಕೊಂಡ್ರ? ನಾವು ಇಂಥ ದಿವ್ಯ ಪುರುಷರನ್ನು ವ್ಯಾಸರಾಜ ಮಠದಲ್ಲಿ ಬಂದ ಒಬ್ಬರು ಸ್ವಾಮಿಗಳ ಥರ ಇವರು ಒಬ್ಬರು ಸ್ವಾಮಿಗಳಷ್ಟೇ ಅಂತ ತಿಳಿದುಕೊಂಡು ನಾವು ಆ ದಿವ್ಯತ್ವಕ್ಕೆ ಅಪಚಾರವನ್ನು ಎಸಗಿದರೇನು ಅಂತ ಹೇಳಿ ಎಲ್ಲರ ಕಣ್ಣಲ್ಲೂ ನೀರು ಬರ್ತಾ ಇರತಕ್ಕಂಥದ್ದಾಗಿದೆ. ಆಮೇಲೆ ಯಥಾಕ್ರಮದಂತೆ ಬ್ರಹ್ಮಾಶ್ವತ್ಥಕ್ಕೆ ಮುಖವನ್ನು ಮಾಡಿ ಅವರ ಶರೀರವನ್ನು ಅಲ್ಲೇ ಅಗೆದು ಆ ಹಳ್ಳದಲ್ಲಿ ಸ್ಥಾಪನೆ ಮಾಡ್ತಾ ಇರತಕ್ಕಂಥದ್ದಾಯಿತು. ಆಮೇಲೆ ಆ ಕಲಾಕರ್ಷಣೆ ಮಾಡಬೇಕು ಅಂತ ಹೇಳಿ ಆ ಶರೀರವನ್ನು ಮತ್ತೆ ಅಗೆದು ತಿಂಗಳುಗಳ ನಂತರ ತೆಗೆಯಬೇಕಾದ ಪ್ರಸಂಗ ಬಂತು. ತೆಗಿಬೇಕಾದ ಪ್ರಸಂಗ ಬಂದರೆ ಇಡೀ ವೈಷ್ಣವ ಸಮಾಜವೇ ಅಚ್ಚರಿಗೊಳ್ಳಬೇಕು. ವ್ಯಾಸರಾಜ ಮಠದ ಶಿಷ್ಯರೇ ದಿಗ್ಭ್ರಮೆಗೊಳ್ಳಬೇಕು. ಕಂಡ ಸಾಧಕರೆಲ್ಲರೂ ಕೂಡ ಮತ್ತೊಮ್ಮೆ ಪುನರಾವಲೋಕವನ್ನು ಅವರ ಚರಿತ್ರೆಯನ್ನು ಮಾಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಅವರ ಶರೀರ ಅನ್ನುವುದು ಹೇಗೆ ಗಿಡದಿಂದ ತೆಗೆದ ಹೂವನ್ನು ಫ್ರಿಡ್ಜಲ್ಲಿ ಇಟ್ಟಿದ್ರೆ ಅದು ಹಚ್ಚ ಹಸಿರಾಗಿ ಹೊಸತಾಗಿ ಇರತಕ್ಕಂಥದ್ದಾಗುತ್ತದೋ, ಯಾವ ಒಂದು ರೀತಿ ಕಳೆಗುಂದದಂತೆ ಇರುತ್ತದೋ ಆ ರೀತಿ ದಿವ್ಯವಾದ ತೇಜೋಮಯವಾದ ಶರೀರವಾಗಿ ಅದು ಕಾಣ್ತಾ ಇರತಕ್ಕಂಥದ್ದಾಯಿತು. ಕಾಣುವವರಿಗೆ ಅಷ್ಟೇ ಅಲ್ಲದೇನೆ ಆ ಶರೀರ ಏನು ಬ್ರಹ್ಮಾಶ್ವತ್ಥಕ್ಕೆ ನೇರ ಆಗುವಂತೆ ಅದನ್ನು ಹೂತಿರ್ತಕ್ಕಂಥವರಾಗಿದ್ದರು, ಅದು ಸ್ವಲ್ಪ ಎಡಬದಿಗೆ ಜರೆದು ಶೇಷಚಂದ್ರಿಕಾಚಾರ್ಯರ ಹತ್ರ ಮುಖ ಮಾಡಿಕೊಂಡಿರ್ತಕ್ಕಂಥದ್ದಾಗಿದೆ. ಯಾವ ಶೇಷಚಂದ್ರಿಕಾಚಾರ್ಯರ ಬಳಿಯಲ್ಲಿ ಸದಾ ಪ್ರಾರ್ಥನೆ ಮಾಡ್ತಾ ಇದ್ದರು. ಮಾತಿಗೂ ದರ್ಬಾರ್ನಲ್ಲಿ ಕೂತ್ಕೊಂಡು ಚಂದ್ರಿಕಾಚಾರ್ಯರು ಅಂತ ತುಂಬ ಶ್ರದ್ಧಾಭಕ್ತಿಗಳಿಂದ ಚಂದದಿಂದ ಆಘೋಷಣೆ ಮಾಡ್ತಾ ಇರತಕ್ಕಂಥವರಾಗಿದ್ದರು. ಯಾವ ಶೇಷಚಂದ್ರಿಕಾಚಾರ್ಯರಿಗೆ ಪ್ರದಕ್ಷಿಣೆ ನಮಸ್ಕಾರ ಮಾಡುವುದರಿಂದಲೇ ತನ್ನ ಜೀವನ ಒಂದು ದೊಡ್ಡ ಸಾರ್ಥಕ್ಯವನ್ನು ಏರಿತು ಎಂದು ತಿಳಿತಾ ಇದ್ದರು. ಯಾವ ಶೇಷಚಂದ್ರಿಕಾಚಾರ್ಯ ಆರಾಧನೆಯನ್ನು ಸಂಭ್ರಮ ವೈಭವಗಳಿಂದ ಮಾಡ್ತಾ ಇಡೀ ಊರಿಗೆ ಆಹ್ವಾನವನ್ನು ಕೊಡ್ತಾ ಊರವರಿಗೆಲ್ಲ ಅನ್ನದಾನವನ್ನು ಮಾಡ್ತಾ ಅವರ ಬಾಯಿಯಲ್ಲೆಲ್ಲ ಶೇಷಚಂದ್ರಿಕಾಚಾರ್ಯರು ಅಂತ ಬರುವಂತೆ ಮಾಡ್ತಾ ಇರ್ತಕ್ಕಂಥವರಾಗಿದ್ದರು. ಅಂಥ ಶೇಷಚಂದ್ರಿಕಾಚಾರ್ಯರತ್ತಾನೆ ಅವರ ಮುಖ ಅನ್ನೋದು ವಾಲುಕೊಂಡು ಅವರನ್ನೇ ನೇರ ನೋಡುವಂತಿತ್ತು. ಅದನ್ನು ಕಂಡ ಮಠದವರಿಗೆ ಆಶ್ಚರ್ಯ ಆಗಿ ಇಂಥ ಒಂದು ದಿವ್ಯವಾಗಿರ್ತಕ್ಕಂಥ ಚೇತನ ಇದಕ್ಕೆ ಇನ್ನೊಂದು ಉದಾಹರಣೆ ಇಲ್ಲ ಅನ್ನುವ ರೀತಿಯಾಗಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದರು. ಆಮೇಲೆ ಅಲ್ಲಿ ಆ ವೃಂದಾವನದ ಪ್ರತಿಷ್ಠಾಪನೆ ಮೊದಲಾದವುಗಳೆಲ್ಲ ಆಗ್ತಾ ಇರತಕ್ಕಂಥದ್ದಾಯಿತು. ಅಲ್ಲಿಗೆ ಒಂದು ವ್ಯಾಸರಾಜ ಮಠದ ಒಂದು ಶಕಪುರುಷನ ಒಂದು ಭವ್ಯವಾದ ಅಧ್ಯಾಯ ಕೊನೆಗೊಂಡಂತೆ ಆಯಿತು. ಹೀಗೆ ಅವರು ಭಗವಂತನತ್ತ ಪ್ರಯಾಣ ಮಾಡುವಾಗಲೂ ಕೂಡ ದಾಖಲೆಯನ್ನೇ ನಿರ್ಮಾಣ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ. ಪ್ರಾಯಶಃ ನನಗೆ ತಿಳಿದಂತೆ ಮಾಧ್ವ ಮಠದ ಯತಿ ಪರಂಪರೆಗಳಲ್ಲಿ ಸಾಮಾನ್ಯ ಪ್ರಖ್ಯಾತ ಪುರುಷರ ಬಳಿಯಲ್ಲಿ ವೃಂದಾವನ ನಿರ್ಮಿಸಿಕೊಂಡವರಂದರೆ ಕೆಲವು ಹೆಸರನ್ನು ನಾವು ಹೇಳಬಹುದಷ್ಟೆ. ಅದು ರಾಘವೇಂದ್ರ ಗುರುಸಾರ್ವಮವರ ಬಳಿಯಲ್ಲಿ ಅವರ ಅನುಗ್ರಹವನ್ನು ಪಡೆದು ಆ ವೃಂದಾವನವನ್ನು ಸ್ಥಾಪಿಸಿಕೊಂಡ ವಾದೀಂದ್ರ ತೀರ್ಥರು ಅಂತ ಏನಿದ್ದಾರೆ ಆ ಮಹಾನುಭಾವರ ಚರಿತ್ರೆ ಒಂದಾದರೆ, ಹಾಗೆ ಭಾವಬೋಧಕಾರರು ಎಂದು ಪ್ರಸಿದ್ಧರಾಗಿರ್ತಕ್ಕಂಥ ತಿರುಕೊಯ್ನಲ್ಲಿ ಇರತಕ್ಕಂಥ ರಘುತ್ತಮ ತೀರ್ಥರು ಏನಿದ್ದಾರೆ, ರಘುತ್ತಮ ತೀರ್ಥರ ಬಳಿಯಲ್ಲೇನೆ ಆ ವೃಂದಾವನ ಪ್ರತಿಷ್ಠಾಪಿಸಿಕೊಂಡ ಸತ್ಯಪ್ರಮೋದ ತೀರ್ಥರ ಉದಾಹರಣೆ ಒಂದಿದೆ. ಹಾಗೆ ಮಠದ ಭವ್ಯ ಪುರುಷರಾಗಿರ್ತಕ್ಕಂಥ ಶೇಷಚಂದ್ರಿಕಾಚಾರ್ಯರ ಬಳಿಯಲ್ಲೇ ಆ ವೃಂದಾವನವನ್ನು ಸ್ಥಾಪಿಸಿಕೊಂಡ ಆ ದಿವ್ಯವಾಗಿರ್ತಕ್ಕಂಥ ಮಹಿಮೆ ಅನ್ನುವುದು ವಿದ್ಯಾಪಯೋನಿಧಿಗಳಿಗೆ ಮಾತ್ರ ಮೀಸಲಾಗಿರ್ತಕ್ಕಂಥದ್ದಾಗಿದೆ. ಹೀಗೆ ಕೇವಲ 28 ವರ್ಷ ಅಖಂಡ ವ್ಯಾಸರಾಜ ಮಠದ
ಪೀಠಾಧಿಪತ್ಯದಲ್ಲಿ ಮೆರೆದದ್ದಷ್ಟೇ ಅಲ್ಲದೆ ಅವರ ಪ್ರಯಾಣವೂ ಕೂಡ ನಾನು ಎಂದೆಂದೂ ಶೇಷಚಂದ್ರಿಕಾಚಾರ್ಯರಿಗೆ ಬೇಕಾದವನಾಗಿದ್ದೆ, ಅವರ ಪ್ರೀತಿಯನ್ನು ಗಳಿಸ್ತಾ ಇರ್ತಕ್ಕಂಥವನಾಗಿದ್ದೆ ಅನ್ನುವುದನ್ನು ಸೂಚಿಸಲಿಕ್ಕಾಗಿಯೋ ಎಂಬಂತೆ ಆ ಶೇಷಚಂದ್ರಿಕಾಚಾರ್ಯ ವೃಂದಾವನದ ಆಚೆ ಈಚೆ ಪರಿಸರದಲ್ಲಿ ತಮ್ಮ ವೃಂದಾವನವನ್ನು ಕೂಡ ನಿರ್ಮಿಸಿಕೊಳ್ತಾ ಇರತಕ್ಕಂಥವರಾಗಿದ್ದಾರೆ. ಅಂದರೆ ಎಂತಹ ಒಂದು ದಿವ್ಯ ಚೇತನ, ಅಭೂತಪೂರ್ವವಾದ ಇತಿಹಾಸವನ್ನು ನಿರ್ಮಿಸಿ ಮಠದ ಸಂಪ್ರದಾಯ, ಮಠದ ವೈಭವ, ಮಠದ ನಿಷ್ಠೆ, ಮಠದಲ್ಲಿ ನಡೆಯಬೇಕಾಗಿರ್ತಕ್ಕಂಥ ವಿದ್ವತ್ ಸಭೆಗಳು, ಹಾಗೇ ಮಠದಿಂದ ಆಗಬೇಕಾದ ಗ್ರಂಥ ಪ್ರಕಾಶನಗಳು, ಈ ಎಲ್ಲ ಥರಲ್ಲೂ ಕೂಡ ಸುವರ್ಣಾಕ್ಷರಗಳಲ್ಲಿ ಬರೆದಿಡುವ ಅಧ್ಯಾಯಗಳನ್ನು ನಿರ್ಮಿಸಿದ ಮಹಾನುಭಾವರೇ ವಿದ್ಯಾಪಯೋನಿಧಿ ತೀರ್ಥ ಶ್ರೀಪಾದಂಗಳವರಾಗಿದ್ದಾರೆ. ಆದ್ದರಿಂದ ವಿದ್ಯಾಪಯೋನಿಧಿ ಗುರುಂ ವಂದೇಹಂ ಬುದ್ಧಿಶುದ್ಧಯೇ ಅಂತ ಹೇಳುವ ಆ ಮಾತಿನಲ್ಲಿ ಯಾವುದೇ ರೀತಿಯದಾದ ಅತಿಶಯೋಕ್ತಿ ಇಲ್ಲ ಅನ್ನುವುದು ಎಲ್ಲರಿಗೂ ಕೂಡ ಅನುಭವಕ್ಕೆ ಬರತಕ್ಕಂಥ ಸಂಗತಿ. ಆದ್ದರಿಂದ ಇಂತಹ ಮಹನೀಯರ ಶತಮಾನೋತ್ಸವದ ಸಮಾರಂಭ ಅನ್ನುವುದು ಇತಿಹಾಸವೇ ಆಶ್ಚರ್ಯಗೊಳ್ಳತಕ್ಕಂಥ ರೀತಿಯಲ್ಲಿ ಇದೆ, ಭಕ್ತರು ಮುದಗೊಳ್ಳತಕ್ಕಂಥ ರೀತಿಯಲ್ಲಿ ಇದೆ. ಸಾಧಕರು ಇಂಥ ಮಹಾಪುರುಷರನ್ನು ನಾವು ಅವರಿದ್ದಾಗ ಸರಿಯಾಗಿ ನಡೆಸಿಕೊಳ್ಳಲಿಲ್ಲವೇನೋ, ಸಲಿಗೆಯಿಂದ ನಾವು ನಡೆದುಕೊಂಡವೇನೋ ಎಂಬ ಭಾವನೆ ತರುವಂತಿದೆ. ಆದರೂ ಕೂಡ ಅಂತಹ ವಿದ್ಯಾಪಯೋನಿಧಿಗಳ ಭವ್ಯ ಪರಂಪರೆಯನ್ನು, ಜ್ಞಾನದ ಪ್ರಸಾರವನ್ನು ಹಾಗೂ ಮಠದ ವೈಭವವನ್ನು ಇಂದಿನ ಪೀಠದಲ್ಲಿ ವಿರಾಜಮಾನರಾಗಿರ್ತಕ್ಕಂಥ ಪರಮ ಪೂಜ್ಯರಾದ ವಿದ್ಯಾಶ್ರೀತೀರ್ಥ ಶ್ರೀಪಾದಂಗಳವರು ಮುಂದುವರಿಸಿಕೊಂಡು ಬರ್ತಾ ಇರತಕ್ಕಂಥವರಾಗಿದ್ದಾರೆ. ಆ ವೈಭವ ಮರುಕಳಿಸುತ್ತ ಮಾಡ್ತಾ ಇರತಕ್ಕಂಥವರಾಗಿದ್ದಾರೆ ಅನ್ನುವ ಸಂತೋಷದ ಸಂಗತಿ ನಮ್ಮ ಮುಂದೆ ಇರತಕ್ಕಂಥದ್ದಾಗಿದೆ. ಇಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಧನಾತ್ಮಕವಾಗಿ ಸಾಧನೆಯನ್ನು ಮಾಡೋಣ, ಮಠದ ಕೀರ್ತಿಯನ್ನು ಎಲ್ಲೆಡೆ ಪ್ರಚಾರ ಮಾಡೋಣ ಅಂತ ಹೇಳ್ತಾ ಈ ಒಂದು ಗುರು ನಮನದ ಅಂತಿಮ ಪುಷ್ಪವನ್ನು ವಿದ್ಯಾಪಯೋನಿತೀರ್ಥ ಗುರುವಂತರ್ಗತ, ಶೇಷಚಂದ್ರಿಕಾಚಾರ್ಯ ಗುರುವಂತರ್ಗತ, ವ್ಯಾಸರಾಜ ಗುರುವಂತರ್ಗತ, ಭಾರತೀಯ ಮುಖ್ಯ ಪ್ರಾಣಾಂತರ್ಗತ ಗೋಪಾಲಕೃಷ್ಣನಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಇಂತಹ ಒಂದು ಸಂಚಿಕೆಯನ್ನು ತರುವಾಗ ಸಾಮಾನ್ಯವಾಗಿ ಹೆಚ್ಚು ಕಡಿಮೆ ದಾಖಲೆಗಳ ಸಮೇತ 10 ಜನರ ಬಾಯಲ್ಲಿ ಕೇಳಿ ಇದು ಇದೇ ರೀತಿ ಇತ್ತು ಎಂದು ನಿರ್ಧರಿಸಿ ಆದ ಮೇಲೆ ನನ್ನ ಅನುಭವಗಳನ್ನು ಮತ್ತು ಉಳಿದವರು ಹೇಳಿದ ಸಂಗತಿಗಳನ್ನು ಉತ್ಪ್ರೇಕ್ಷೆಗೆ ಎಡೆ ಮಾಡಿಕೊಡದೆ ಸಾಧ್ಯವಾದಷ್ಟು ರೀತಿಯಲ್ಲಿ ಇದರ ನಿರೂಪಣೆಯನ್ನು ಮಾಡಲಾಗಿರತಕ್ಕಂಥದ್ದಾಗಿದೆ. ಇನ್ನೂ 10 ಚರ್ಚೆಗಳು 10 ಜನರ ಮನಸ್ಸಿನಲ್ಲಿ ಇರಬಹುದು. ಅಂಥದ್ದನ್ನು ಕೂಡ ಸಾಧ್ಯವಾದರೆ ಒಂದು ಪುಸ್ತಕವನ್ನು ಮಾಡಿ ಪ್ರಕಟಿಸೋಣ ಎಂಬ ಆಲೋಚನೆ ಇರತಕ್ಕಂಥದ್ದಾಗಿದೆ. ಇಂತಹ ಸತ್ಕೃತಿಯಿಂದ ವೇದವ್ಯಾಸರು ಪ್ರೀತರಾಗಲಿ ಅಂತ ಹೇಳಿ ನಾನು ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಂ ಅಸ್ತು.